ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. 13/12/2025 ನವೋದಯ ಪರೀಕ್ಷೆ ಆಲ್ರೆಡಿ ನಡೆದಿದೆ. ಈ ನವೋದಯ ಪರೀಕ್ಷೆಗೆ ಸಂಬಂಧಿಸಿದಂಥ ಸಾಕಷ್ಟು ವಿದ್ಯಾರ್ಥಿಗಳು ಕೀ ಆನ್ಸರ್ಗಾಗಿ ವೇಟ್ ಮಾಡ್ತಾ ಇರ್ತಾರಲ್ಲ. ಇವ್ರ ಸಲುವಾಗಿ ಇವತ್ತಿನ ನಾವೇನು ಮಾಡೋಣ, ಈ ವಿಡಿಯೋದಲ್ಲಿ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗೋಣ. ನಾವು ಮೊದಲೇದಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಒಟ್ಟು 40 ಪ್ರಶ್ನೆಗಳು ಏನಿರ್ತವೆ ಇಲ್ಲೇ ನಿಮ್ಗೆ ಕೊಟ್ಟಿರ್ತಾರೆ. ಈ 40 ಪ್ರಶ್ನೆಗಳ ಮೊದಲೇದಾಗಿ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಮ್ಯಾಥ್ಸ್ ಇರ್ತದೆ. ಅದ್ರ ಜೊತೆಗೆ ಮ್ಯಾಥ್ಸ್ ಆದ ನಂತರ ಉಳಿದಿರ್ತಕ್ಕಂಥದ್ದು 20 ಪ್ರಶ್ನೆಗಳು ಇದಕ್ಕೆ ಬರ್ತವೆ. ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ. ಇವೆಲ್ಲವುಗಳ ಕೀ ಉತ್ತರಗಳನ್ನು ಏನು ಮಾಡೋಣ ಇಲ್ಲಿ ನೋಡ್ತಾ ಹೋಗೋಣ. ನಾ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ನಿಮಗೆ ಕೇವಲ ಕೀ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಆನಂತರ ಇಲ್ಲಿ ಯಾರು ಎಷ್ಟು ಬಿದ್ದಾವ ಅಂತ ಏನು ಮಾಡ್ರಿ, ಎಷ್ಟು ರೈಟ್ ಆಗಿದ್ದಾವೆ ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಬರ್ಬೋದು. ಮೊದಲೇದಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ನಾವು ಇಲ್ಲಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಉತ್ತರ ಈ ರೀತಿ ಕೊಟ್ಟಿದ್ದಾರೆ. ನಾ ಕೇವಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇಲ್ಲಿ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇರ್ತದೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಗ 2 ಕೊಟ್ಟಿದ್ದಾರೆ. 5ರಿಂದ 8 ಪ್ರಶ್ನೆಗಳವರೆಗೆ ಸಂಬಂಧಿಸಿದಂಥದ್ದು ಇದಾಗಿರ್ತದೆ. ಇಲ್ಲಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಅದೇ ರೀತಿ 6ನೇ ಪ್ರಶ್ನೆ ಗಮನಿಸ್ತಾ ಬನ್ನಿ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಇದಕ್ಕೂ ಕೂಡ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದು ಭಾಗ 3ಅನ್ನು ನೋಡ್ತಾ ಬನ್ನಿ. ಭಾಗ 3ಕ್ಕೆ ಇದರಲ್ಲಿ 9ನೇ ಪ್ರಶ್ನೆ ನೋಡಿ. ಈ ಭಾಗ ಇಲ್ಲಿದೆ ಅಲ್ಲ, ಇಲ್ಲಿ ಯಾವ ಇಮೇಜ್ ಬರುತ್ತಂತ ಕೇಳಿದಾರಲ್ಲ. ಹೀಗಾಗಿ 9ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಇದೇನಾಗುತ್ತೆ ಇಲ್ಲಿ. ಇದಕ್ಕೆ ಕರೆಕ್ಟಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದುವರೆದ 11ನೇ ಪ್ರಶ್ನೆ ನೋಡ್ತಾ ಬನ್ನಿ. 11ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಅದೇ ರೀತಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಭಾಗ 4ಅನ್ನು ನೋಡ್ತಾ ಬನ್ನಿ. ಇಲ್ಲಿ 13 ಪ್ರಶ್ನೆಯಿಂದ 16 ಪ್ರಶ್ನೆವರೆಗೂ ಇದಕ್ಕೆ ಸಂಬಂಧಿಸಿದಂತೆ ಇದನ್ನು ಪ್ಯಾಸೇಜನ್ನು ಸರಿಯಾಗಿ ಓದ್ಕೋಬೇಕು. ಇದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ಹಾಕ್ತಾ ಹೋಗಬೇಕು. ಇಲ್ಲಿನ ಆನ್ಸರ್ ಹೇಳ್ತಾ ಹೋಗ್ತೀನಿ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಬನ್ನಿ. ಯಾಕೆ ಇದು ಸರಿಯಾಗತ್ತೆ ಅಂದ್ರೆ ನೋಡಿಲ್ಲ, 1 ಬಂದಿದೆ. ಅದ್ರ ಜೊತೆಗೆ ಇದೇನಾಗಿದೆ, 1 ಜಾಸ್ತಿ ಆಗಿದೆ. ಆಮೇಲೆ ಇಲ್ಲಿ 1 ಬಂದಮೇಲೆ ಹಿಂಗೆ ರೈಟ್ ಬಂದಿದೆ, ಆಮೇಲೆ ಇದು ಕೆಳಗೆ ಬರ್ತದೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 14ನೇ ಪ್ರಶ್ನೆ ನೋಡ್ತಾ ಬನ್ನಿ. 14ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದು 15ನೇ ಪ್ರಶ್ನೆ ನೋಡ್ತಾ ಬನ್ನಿ. 15ನೇ ಪ್ರಶ್ನೆ ನೋಡ್ತಾ ಬನ್ನಿ. 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಭಾಗ 5ಅನ್ನು ಗಮನಿಸ್ತಾ ಬನ್ನಿ. 17ರಿಂದ 20 ಪ್ರಶ್ನೆವರೆಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಬನ್ನಿ. ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 19ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 20ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದ ಅದೇ ರೀತಿ ಭಾಗ 6ಅನ್ನು ಗಮನಿಸ್ತಾ ಬನ್ನಿ. 21ರಿಂದ 24 ಪ್ರಶ್ನೆವರೆಗೆ ಏನು ಮಾಡೋಕೆ ನೀವು ಇಲ್ಲಿ ಗಮನಿಸಿ ಉತ್ತರವನ್ನು ಹಾಕಬೇಕು. ಇಲ್ಲಿ ಯಾವ ಇಮೇಜ್ ಇದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. 21ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು. ಇಲ್ಲಿ ಪೇಪರ್ ಕಟ್ಟಿಂಗ್ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ. 22ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ತದೆ. ಇಲ್ಲಿ ಇದು ಏನಾಗುತ್ತೆ, ಈ ಭಾಗ ಇಲ್ಲಿಗೆ ಸರಿಯಾದ ಜೋಡಿಯಾಗಿರ್ತದೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಬನ್ನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇಲ್ಲಿ ಏನು ಮಾಡಿ, ಶೇರ್ ಮಾಡಿ. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತದೆ.
ನೆಕ್ಸ್ಟ್ ಅದೇ ರೀತಿ ಭಾಗ 7 ಗಮನಿಸ್ತಾ ಬನ್ನಿ. 25ರಿಂದ 28 ಪ್ರಶ್ನೆವರೆಗೂ ಇದನ್ನು ಓದಿ ಇದರ ಆಧಾರದ ಮೇಲೆ ನೀವೇನು ಮಾಡಬೇಕು, ಸರಿಯಾದ ಉತ್ತರಗಳನ್ನು ಹಾಕ್ತಾ ಬರಬೇಕಿಲ್ಲಿ. ಸೊ ಇಮೇಜ್ಗೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗಮನಿಸಿ. ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮಿರರ್ ಇಮೇಜ್ಗೆ ಸಂಬಂಧಿಸಿದ್ದು. ಸೊ 26ನೇ ಪ್ರಶ್ನೆ ನೋಡ್ತಾ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಸೊ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಸೊ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಮುಂದುವರೆದು 28ನೇ ಪ್ರಶ್ನೆಯಿಂದ ಸೊ ಗಮನಿಸಿ. ಸೊ ಭಾಗ 8 ನೋಡಿಲ್ಲಿ 29ನೇ ಪ್ರಶ್ನೆಯಿಂದ 32ವರೆಗೆ ಇರ್ತಕ್ಕಂಥದ್ದು. ಇಲ್ಲಿ 29ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. ಸೊ ಇಲ್ಲಿ ಒಟ್ಟಾರೆ ನಾವು 8 ಭಾಗ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು 9ನೇ ಭಾಗ. ಸೊ ಒಟ್ಟಾರೆ 33 ಪ್ರಶ್ನೆಯಿಂದ 36ನೇ ಪ್ರಶ್ನೆವರೆಗೆ ಇಲ್ಲಿ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಸೊ ಅದೇ ರೀತಿ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಸೊ ಅದೇ ರೀತಿ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ, ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇದನ್ನ ಏನು ಮಾಡಬೇಕು, ಜಾಯಿಂಟ್ ಮಾಡ್ತಾ ಬರಬೇಕು. ಸೊ ನೆಕ್ಸ್ಟ್ ಭಾಗ 10ನ್ನು ಗಮನಿಸ್ತಾ ಬನ್ನಿ. 37ರಿಂದ ಸೊ 40 ಇಲ್ಲಿಗೆ ಏನಾಗುತ್ತೆ, ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಮುಗಿದು ಹೋಗ್ತದೆ. ಇಲ್ಲಿಂದ ಇದು 40ನೇ ಪ್ರಶ್ನೆ ಆದ ನಂತರ ಏನು ಬರ್ತದೆ, 41ರಿಂದ ಸೊ 60ರವರೆಗೆ ಇರ್ತಕ್ಕಂಥದ್ದು ಮ್ಯಾಥ್ಸ್ ಬರ್ತದೆ. ಸೊ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಇದನ್ನು ಸೊ ಗಮನಿಸ್ತಾ ಬನ್ನಿ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತದೆ. ನೆಕ್ಸ್ಟ್ ಅದೇ ರೀತಿ ಸೊ 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೋಡಿಲಿ ಜೆಡ್ ಅಂತಕ್ಕಂಥದ್ದು ಯಾವುದರಲ್ಲಿ ಸೇರಿದೆ ಅಂದರೆ ಸೊ ಆಪ್ಷನ್ ಎ ಅಲ್ಲಿ, ಇಲ್ಲಿಂದ ನೋಡಿಲಿ ಆಪ್ಷನ್ ಎ ಅಲ್ಲಿ ಸೇರಿದೆ. ಸೊ ಇಲ್ಲಿ 39ನೇ ಪ್ರಶ್ನೆಗೆ ಗಮನಿಸಿ. ಸೊ ಈ ಸಿಂಬಲ್ ಯಾವುದರಲ್ಲಿ ಸೇರಿಕೊಂಡಿದೆ ಅಂತ ಕೇಳಿದಾರಲ್ಲ. ಹೀಗಾಗಿ ಸೊ 39ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಏನಾಗಿದೆ, ಇಲ್ಲಿ ಸೇರಿಕೊಂಡಿದೆ. ನೆಕ್ಸ್ಟ್ ಅದೇ ರೀತಿ ಸೊ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ಅಲ್ಲ, ಈ ಇಮೇಜ್ ಯಾವುದರಲ್ಲಿ ಸೇರಿಕೊಂಡಿದೆ ಅಂತ ಕೇಳಿದ್ರಲ್ಲ, ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಒಟ್ಟಾರೆ ನಾವಿಲ್ಲಿ 1ರಿಂದ 40 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಬಂದಿದ್ದೀರಿ. ಸೊ ಮುಂದುವರಿದು ಸೊ ಕನ್ನಡ ಮತ್ತು ಮ್ಯಾಥ್ಸನ್ನು ಏನು ಮಾಡೋಣ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.